ಸುರೇಶ್ ಸರ್ ಅವರು ಇವತ್ತು 2ನೇ ಬಾರಿ ನಮ್ಮ ತಿಪ್ಪೂರಿಗೆ ಬಂದಿದ್ದಾರೆ. ಇವತ್ತು ನಮ್ಮ ಎಲ್ಲ ಉಪನ್ಯಾಸಕರನ್ನ, ಪ್ರಿನ್ಸಿಪಾಲ್ಗಳನ್ನ, ಇತರ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಇವತ್ತು ಭೇಟಿ ಮಾಡಿ ಹೋಗಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು ಹಾಗೆಯೇ ನಮ್ಮ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಪ್ರಸನ್ನ ಅಣ್ಣನವರು ಗೊತ್ತಿದ್ದಾರೆ. ಇವರು ಸಹ ಎಲ್ಲ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತ ಪ್ರಸನ್ನನವರಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ರಿಜಿಸ್ಟ್ರೇಷನ್ ಪ್ರಾರಂಭವಾದಾಗಿಂದ ಜಗಣ್ಣರು ಪ್ರತಿಯೊಂದು ದಿನವೂ ಬಂದು ರಿಜಿಸ್ಟ್ರೇಷನ್ ಮಾಡ್ಸೋಣ ಅಂತೇಳಿ ಪ್ರತಿ ವರ್ಷನೂ ಹೆಚ್ಚು ಎಲ್ಲ ಉಪನ್ಯಾಸಕ ಲೆಕ್ಚರರ್ಗಿಂತಲೂ ಎಲ್ಲ ಹೆಚ್ಚು ನೋಂದಣಿ ಮಾಡಿಸೋರೆ ಜಗಣ್ಣನವರು. ಇವತ್ತು ಎಲ್ಲರನ್ನ ಕರೆಸಿ ಅವರು ಎಲ್ಲರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಅಣ್ಣನವರ ಜೊತೆಯಲ್ಲಿ ಬಂದಿರುವಂಥ ಎಲ್ಲ ಬಂಧುಗಳಿಗೂ, ಪತ್ರಕರ್ತರಿಗೂ, ಎಲ್ಲ ಮಿತ್ರರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಶ್ರೀ KM ಸುರೇಶ್ ಅವರೇ ಹಾಗೂ ನಮ್ಮ ಕಲ್ಪತರುನಾಡಿನ ಹಿನ್ನಡೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಎಲ್ಲ ಪದವೀಧರರನ್ನು ನೋಂದಣಿ ಮಾಡಿಸಲಿಕ್ಕೆ ಅಹರ್ನಿಶಿ ದುಡಿದಂತಹ ಆತ್ಮೀಯರು, ಮಿತ್ರರಾಗಿರ್ತಕ್ಕಂಥ ಜಗಣ್ಣವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ನಿವೃತ್ತ ಹೊಂದಿರತಕ್ಕಂಥ ಪ್ರಾಂಶುಪಾಲರು, ಉಪನ್ಯಾಸಕರು, ಶಿಕ್ಷಕ ಬಂಧುಗಳೇ, ನಿಜಕ್ಕೂ ಈ ಒಂದು ಪದವೀಧರ ಕ್ಷೇತ್ರದ ಚುನಾವಣೆ ಇದೆಯಲ್ಲ, ಎಲ್ಲರೂ ನಾವು ಗ್ರ್ಯಾಜುಯೇಟ್ಸ್ ಇದ್ದೀವಿ, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದೀವಿ, PhD ಹೋಲ್ಡರ್ಸ್ ಇದ್ದೀವಿ. ಆ ಒಂದು ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಇವರಿಗೆ ಏನಾದರೂ ಒಂದು ಅವರಿಗೆ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ತುಂಬ ಪ್ರಾಮಾಣಿಕತೆ ಮತ್ತು ಶಿಸ್ತುಬದ್ಧವಾಗಿ ಕೆಲಸ ಮಾಡಿಕೊಂಡು ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು. ನಿಜಕ್ಕೂ ಟಿಕೆಟ್ ಅನೌನ್ಸ್ ಆದಾಗ ಅವರು ದಾವಣಗೆರೆ ಭಾಗದವರಾದರೂ ಸಹ ನಮ್ಮ ಜಿಲ್ಲೆಗೆ ಪರಿಚಿತರೆ. ಯಾಕೆಂದರೆ ಸಂಘಟನಾ ಪಕ್ಷದ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ. ತುಂಬ ಶಿಕ್ಷಣ ತಜ್ಞರಾಗಿದ್ದಾರೆ. ಹಾಗಾಗಿ ಒಳ್ಳೆಯ ಎಜುಕೇಟೆಡ್, ಐಟಿ ಕ್ವಾಲಿಫೈಡ್ ಇದ್ದಾರೆ. ಸೊ ಇಂಥವರು ನಮ್ಮ ಒಂದು ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿ ಅವರು ಜಯಶೀಲರಾಗಬೇಕು ಅಂತ ನಮ್ಮೆಲ್ಲರ ಆರೈಕೆ ಇದೆ. ಆ ಶುಭ ಆರೈಕೆಗಳು ಸಿಗಲಿ. ದಯಾಮಯನಂತಹ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಆಯುರಾರೋಗ್ಯ, ಶಾಂತಿಯನ್ನು ಲಭಿಸಲಿ. ಮುಖ್ಯವಾಗಿ ಅವರು ಈ ಒಂದು ಮುಂಬರ್ತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಲಿ ಅಂತ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಒಂದು ಪ್ರೀತಿಪೂರ್ವಕವಾದಂತಹ ಶುಭ ಹಾರೈಕೆಗಳನ್ನು ಅರ್ಪಿಸ್ತೀನಿ. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರದ NDA ಅಭ್ಯರ್ಥಿಯಾಗಿ KM ಸುರೇಶ್ ಅವರೇ ಮತ್ತು ನಮ್ಮ ತಿಪ್ಪೂರು ತಾಲೂಕಿನ BJP ಹಿರಿಯ ಮುಖಂಡರಾದ ಪ್ರಸನ್ನ ಕುಮಾರ್ ಅವರೇ ಮತ್ತು ನಮ್ಮ ಆತ್ಮೀಯರು, ಸ್ನೇಹಿತರಾದ ಸಂಪೂರ್ಣ ನಮ್ಮವ್ರಿಗೆ ಒಂದು 4-5 ಮನೆ ಮುಂದೆ ಈಗಾಗಲೇ ನಮ್ಮ ಗಂಗಘಟ್ಟ ಆ ಕಡೆಲ್ಲ ರೋಡ್ ಅವರೇ ಹೋಗ್ತಾರೆ. ಒಬ್ಬ ಅವರ ಸೇವೆ ಅನನ್ಯವಾದ್ದು. ನಮ್ಮ BJP ಪಕ್ಷದಲ್ಲಿ ಇಂಥ ನಿಸ್ವಾರ್ಥ ವ್ಯಕ್ತಿಗಳು ಇದ್ದಾರೆ ಅಂತ ನಮಗೆ ಭಾಳ ಸಂತೋಷವಾಗ್ತಾ ಇದೆ. ಹಾಗೆ ಜಗದೀಶ್ ಅವರೇ ಹಾಗೂ ನಮ್ಮ ಸ್ನೇಹಿತರವರೇ, ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಈಗಾಗಲೇ ಜೂನ್ ತಿಂಗಳಲ್ಲಿ ಬರುತ್ತೆ. ಅದಕ್ಕೆ ಅಭ್ಯರ್ಥಿಗಳನ್ನು NDA ಅಭ್ಯರ್ಥಿಯಾಗಿ, JDS ಮತ್ತು BJP ಅಭ್ಯರ್ಥಿಯಾಗಿ ಸಂಯುಕ್ತವಾಗಿ ನಮ್ಮ KM ಸುರೇಶ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ನಾವು ನಿಸ್ವಾರ್ಥ ಸೇವೆಯಿಂದ ಪ್ರಾಮಾಣಿಕವಾಗಿ ಅವರಿಗೆ ನಾವೆಲ್ಲ ಒಂದು ಸರ್ವಿಸನ್ನು ಕೊಟ್ಟರೆ ಭಾಳ ಅವರು ಚುನಾವಣೆಯಲ್ಲಿ ನಮ್ಮ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸ್ತಾರೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ಈಗಾಗಲೇ ಇದ್ದೇ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲ ನಿಸ್ವಾರ್ಥ ಸೇವೆಯಿಂದ ಇವರಿಗೆ ನಾವೆಲ್ಲ ಒಂದು ಆಯ್ಕೆ ಮಾಡೋದು ಅನುಕೂಲ ಮಾಡಿಕೊಟ್ರೆ ಅವರು ಸೇವೆ ನಮಗೆ ಅನನ್ಯವಾದ ಅಂತ ಹೇಳ್ತಾ ನಾವು ಸಹ ಆದಷ್ಟು ನಿಸ್ವಾರ್ಥತೆಯಿಂದ ಪ್ರಯತ್ನಪಟ್ಟು ಅವರ ಗೆಲುವಿಗಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಒಳ್ಳೆ ರೀತಿಯಲ್ಲಿ ನಮ್ಮೆಲ್ಲರಿಗೂ ನಾನು ವಂದಿಸಿ ಒಂದೇ ಒಂದು ಮಾತಾಡಲಿಕ್ಕೆ ತಂದೆ ತಾಯಿ ನಂತರ ನಾವೇನಾದ್ರೂ ಸಹಾಯ ದಿವಸಗಳು ವ್ಯಾಪ ಇಟ್ಟುಕೊಂಡು ಶಿಕ್ಷಕರು ಕಡೆಯ ದಿವಸದವ್ರೂ ಯಾರೇ ಒಬ್ಬರ ಟೀಚರ್ ನಮಗೆ ಪಾಠ ಹೇಳ್ಕೊಟ್ಟಂಥದ್ದು 1ನೇ ಕ್ಲಾಸಿಂದ ಕಾಲೇಜಿನ ಮುಗಿಸೋರು ಯಾರು ನಮಗೆ ಪಾಠ ಹೇಳಿರ್ತಾರೆ ಆ ಟೀಚರ್ನ ತಂದೆ ತಾಯಿ ನಂತರ ನೆನೆಸ್ಕೊಳ್ತಕ್ಕಂಥ ಟೀಚರ್ಗಳು ಇವೆಷ್ಟು ದಯಮಾಡಿ ತಾವೆಲ್ಲ
ಈ ಒಂದು ಆಗ್ನೇಯ ಬದಲಿನ ಕ್ಷೇತ್ರಕ್ಕೆ ಏನು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಎಂ ಸುರೇಶ್ ಅವರಿಗೆ ನಾವೆಲ್ಲರನ್ನು ಮತ್ತು ತಮ್ಮ ಸ್ನೇಹಿತರುಗಳು ತಮ್ಮ ಮನೆಯವರು ಎಲ್ಲರದನ್ನು ಮತನ್ನು ಕೆ ಎಂ ಸುರೇಶ್ ಅವರಿಗೆ ಪಕ್ಷ ಏನು ತೀರ್ಮಾನ ಮಾಡಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟು ಇಡೀ ಅಭ್ಯರ್ಥಿ ಮಾಡಿದ್ದಾರೆ. ತಮ್ಮೆಲ್ಲರನ್ನು ಇಡೀ ಕ್ಷೇತ್ರದ ಯಾವ ರೀತಿ ಹಿಂದಿಂದ ಬೆಳೆದು ಬಂದಿರತಕ್ಕಂಥ ಎಲ್ಲ ಎಲೆಕ್ಷನ್ಗಳು ಭಾರತೀಯ ಜನತಾ ಪಾರ್ಟಿ ಆರಿಸೋದಕ್ಕೆ ತಾವೆಲ್ಲ ಕಾರಣೀಭೂತರಾಗಿದೆ. ಮಲ್ಲಿಕಾರ್ಜುನ ಕಾಲದಿಂದ ಇಲ್ಲಿವರೆಗೂ ನಾವು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಬಂತು ಅಂತಂದರೆ ಒಂದು ಪತ್ರದ ಮುಖೇನ ಒಂದು ಲೆಟರ್ ಕಳಿಸಿದ್ರೆ ಸಾಕು, ಅವರು ಅಷ್ಟು ಗೌರವ ಕೊಟ್ಟು ಆ ಗೌರವದಿಂದ ಈ ಕ್ಷೇತ್ರದ ತುಮಕೂರು ಜಿಲ್ಲೆ ಮಲ್ಲಿಕಾರ್ಜುನ ಇಡೀ ಭಾರತದಲ್ಲಿ ಹೆಸರು ಮಾಡೋದಕ್ಕೆ ಕಾರಣಕರ್ತರು ತಾವೆಲ್ಲರೂ ಈ ತುಮಕೂರು ಜಿಲ್ಲೆ ಜನ ಇಂಗ್ಲಿಂದ ಆರಿಸ್ಕೊಂಡಿದ್ದಾರೆ. ಮುಂದಿನ ಇದೇ ರೀತಿ ಬೆಂಬಲಿಸಿ ನಮ್ಮ ಕ್ಷೇತ್ರದ ಏನು ಅಭ್ಯರ್ಥಿ ಇದ್ದಾರೆ ಅವ್ರನ್ನ ಆರಿಸಿ ಕಳಿಸ್ಕೊಂಡು ತಮ್ಮೆಲ್ಲ ಕೊಟ್ಟಿರ್ತಾರೆ. ಹಾಗೆ ಜಗದೀಶ್ ಅವರು ನಮಗೆಲ್ಲರಿಗೂ ಚಿರಪರಿಚಿತರು. ಈ ತಾಲೂಕಲ್ಲಿ ಪ್ರತಿ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಬಂದರೂ ಅಷ್ಟೇ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಬಂದರೂ ಭಾರತೀಯ ಜನತಾ ಪಕ್ಷದ ಯಾವುದೇ ಅಭ್ಯರ್ಥಿ ಇರಲಿ ಆ ಅಭ್ಯರ್ಥಿ ಪರವಾಗಿ ಅನ್ನೋದಕ್ಕಿಂತ ಅವ್ರ ಕರ್ತವ್ಯ ಅಂತ ಹೇಳ್ಬಿಟ್ಟು ನಾನು ಮಾಡತಕ್ಕಂಥದ್ದು ಪ್ರತಿ ಒಬ್ಬರನ್ನು ಭೇಟಿ ಮಾಡ್ತಕ್ಕಂಥದ್ದು ಮಾಡ್ಕೊಂಡಿದ್ದಾರೆ ಜಗದೀಶ್. ಅವರೆಲ್ಲರನ್ನು ವಂದಿಸಿ ತಮ್ಮೆಲ್ಲರನ್ನು ವಂದಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಗೆ ಇದನ್ನು ಕೊಡಿಸಿ ಅಂತ ಕುಮಾರಣ್ಣ ಹತ್ರ ಹೇಳಿದ್ದಾರೆ. ಹಂಗಾಗಿ ಅದರದ್ದೇನು ದೊಡ್ಡ ವಿಷಯ ಏನಲ್ಲ. ಹಿರಿಯರು ಏನು ತೀರ್ಮಾನ ಮಾಡ್ತಾರೋ ನಾವು ಆ ತೀರ್ಮಾನ ಜೊತೆಗೆ ಇರೋಂಥ ನಾವು ಕಾರ್ಯಕರ್ತರು. ಈಗ ನಾನು ಅದನ್ನ ತೀರ್ಮಾನ ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಚೌಡರೆಡ್ಡಿ ಅವರು ಮಾಡೋಕ್ಕಾಗಲ್ಲ. ಕುಮಾರಣ್ಣವರು ನಮ್ಮ ಪಕ್ಷದ ವರಿಷ್ಠರು ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರ ಹೋಗುವಂಥದ್ದು. ಇಂಡಿಯಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಯಾರು ಸಂಪರ್ಕ ಮಾಡಿ ಮಾಡಿದ್ದೀವಿ. ಆಮೇಲೆ ಅದೇ ಕ್ಯಾಂಡಿಡೇಟ್ ವಿಚಾರದಲ್ಲಿ ನಾವು ಬಗ್ಗೆ ಹೇಳಿದ್ದಾರೆ. ತುಂಬ ದೊಡ್ಡವರು ಏನು ಮಾತಾಡ್ತಾರೋ ಮಾತಾಡ್ತಾರೆ. ಈಗ ನಮಗೇನು ಅವಕಾಶ ಆಗಿದೆ ಆ ಕೆಲಸ ನಾವು ಮಾಡ್ತೀವಿ. ನಾವು ಗೊಂದಲದಲ್ಲಿರಬಾರ್ದು. ಆಮೇಲೆ ಸಂಘಟನೆ ಜೊತೆ ಈ ಜಿಲ್ಲೆ ರಾಷ್ಟ್ರೀಯ ಚುನಾವಣೆ ಆಗಿರೋದ್ರಿಂದ ಇದು ವ್ಯಕ್ತಿಗತ ಚುನಾವಣೆಗಿಂತ ಸಂಘಟನೆ ಚುನಾವಣೆ ಅಂತ ನಾನು ದೊಡ್ಡವರು ತೀರ್ಮಾನ ಮಾಡ್ತಾರೆ ಸರ್. ಶಿವಕುಮಾರ್ ಸರ್, ನಾನು ಬೇರೆ ಏನು ಹೇಳೋದಕ್ಕಿಂತ ನಿಮಗೆ ಹೇಳೋಂಥದ್ದೇನು ನನ್ನ ಸಣ್ಣ ಪರಿಚಯ ಮಾಡ್ಕೊಬಲ್ಲೆ ಅಷ್ಟೇ. ನಾನು ಮೂಲತಃ ದಾವಣಗೆರೆ ಇರೋದು. ದಾವಣಗೆರೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ಕಾರಿಂಗ್ನೂರು ಅಂತ ಒಂದು ಊರಿದೆ. ಮಾಜಿ ಮುಖ್ಯಮಂತ್ರಿ ಜಯೇಶ್ ಪಟೇಲ್ ಅಂತ ಆ ಊರಿನದ್ದು 10 ಬಂಧುಗಳು. ನಾನು ದಾವಣಗೆರೆಯಲ್ಲಿ ಒಂದು 2 ಶಾಲೆ ಇದೆ, ಸೋಮೇಶ್ವರ ವಿದ್ಯಾಲಯ ಅಂತ. ನಮ್ಮ ಭಾರತೀಯ ಸಂಸ್ಕೃತಿ ಜೊತೆಗೆ ಆಧುನಿಕ ಶಿಕ್ಷಣ ಅನ್ನೋ ಕಾನ್ಸೆಪ್ಟ್ ಮೇಲೆ ಒಂದು 3,000 ಮಕ್ಕಳು ಓದ್ತಾ ಇದ್ದಾರೆ. ಒಂದು PU ಕಾಲೇಜ್ ಇದೆ, ಒಂದು ಹಾಸ್ಪಿಟ್ಲ್ ಇದೆ. ನಾನು ಸಂಘ ಪರಿವಾರದಿಂದ BJP ಜೊತೆ ಕೆಲಸ ಮಾಡ್ತಾ ಇದ್ದೀನಿ. 2000ನೇ ಇಸ್ವಿಯಲ್ಲಿ BJP ಯುವ ಮೋರ್ಚಾ ಅಧ್ಯಕ್ಷ ಆಗಿ ನಾನು BJPಯಲ್ಲಿ ಕೆಲಸ ಮಾಡ್ತಾ. ಕಳೆದ 26 ವರ್ಷಗಳಿಂದ BJP ಜೊತೆ ಕೆಲಸ ಮಾಡಿದ್ದೀನಿ. ಸಂಘಟನೆ ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿದೆ. ನಮ್ಮ ಸರ್ಕಾರ ಇದ್ದಾಗ ಒಂದು ಅವಧಿ ದಾವಣಗೆರೆ ಹರಿಹರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಲಿಕ್ಕೆ ಒಂದು ಅವಕಾಶ. ಕಳೆದ ಬಾರಿ ನಾನು ಟಿಕೆಟ್ ಕೇಳಿದೆ, ಶಿವಯೋಗಿ ಸ್ವಾಮಿ ಅವ್ರು ಕೇಳ್ತಾ ನಿಂತಿದ್ರು ಯಾವಾಗಲೂ. ಅವ್ರು ನಾನು ಇಲ್ಲಲ್ಲ, ನನ್ನ ಬಗ್ಗೆ ಒಂದು ಅವಕಾಶ ದಾವಣಗೆರೆ ಕೊಡಿ ಸುರೇಶ್ ಅವ್ರಿಗೆ ಅಂತ. ಬೇರೆ ಬೇರೆ ಕಾರಣಕ್ಕೆ ನಮ್ಮ ಪಕ್ಷ ಚೇರ್ಮನ್ ಬೋರ್ಡ್ಗೆ ಅವಕಾಶ ಮಾಡ್ತು. ನಾವೆಲ್ಲರೂ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಹೀಗಾಗಿ ನಾನು ತುಮಕೂರಿಗೆ ಇದು 3ನೇ ಸರಿ ಬರ್ತೀರ. ಎನ್ರೋಲ್ಮೆಂಟ್ ಟೈಮಲ್ಲೂ ಸ್ವಲ್ಪ ಬಂದಿದ್ದೆ. ಅದ್ರ ನಂತರ ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ಬಂದೆ. ಇವತ್ತು ಬೇರೆ ಬೇರೆ ಸಮಾಜದ ಪ್ರಮುಖಗಳನ್ನ, ಶಿಕ್ಷಕರನ್ನ ಗೊತ್ತಿರೋದು. 8 ಸಾರಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಮಲ್ಲಿಕಾರ್ಜುನ ಖರ್ಗೆ 2 ಸಾರಿ JDS ಗೆದ್ದಿದೆ. ಕಾಂಗ್ರೆಸ್ಗೆ ಈ 2 ಸಾರಿ ಡೆಪಾಸಿಟ್ ಬಂದಿರ್ಬೋದು, ಇನ್ನೂ ಚುನಾವಣೆ ಡೆಪಾಸಿಟ್ ಬಂದಿಲ್ಲ. ಬಾಪೂಜಿ ಸಂಸ್ಥೆ ಟ್ರೆಜರ್ ಅವ್ರೊಂದು 50-60 ಕಾರ್ ಇರ್ತದೆ ಮೋಸ್ಟ್ಲಿ ಕ್ಯಾನೋಸ್ ಟೈಮಲ್ಲಿ. ಮಲ್ಲಿಕಾರ್ಜುನ ಯಾವಾಗಲೂ ವೋಟಿಂಗಲ್ಲಿ ಕಾಂಗ್ರೆಸ್ ಸಂಬಂಧಪಟ್ಟಂತ ಒಂದು ಅವಿನಾಭಾವ ಸಂಬಂಧ ಇದೆ. ಸಂಘಟನೆ ಗುರುಸಿ ನನಗೆ ಅವಕಾಶ ಕೊಟ್ಟಿದೆ. ನೀವೆಲ್ಲ ಏನೊಂದು ಪ್ರೀತಿ ವಿಶ್ವಾಸದ ಇದಿರಲ್ಲ ಸಂಘಟನೆ, ನೀವು ವಿಶ್ವಾಸ ಮತ್ತು ಪ್ರೀತಿ ಎರಡನ್ನೂ ಉಳಿಸ್ಕೊಂಡು ನಿಮ್ಮ ಜೊತೆ ಇರೋಂಥ ಕೆಲಸ ಮಾಡ್ತೀನಿ. ನಾನು ಹೆಚ್ಚು ಮಾತಾಡೋಣ, ಕೆಲಸ ಮಾಡ್ಕೊಂಡು. ಹಾಗಾಗಿ ನಿಮ್ಮ ಜೊತೆ ಸದಾ ಸಂಪರ್ಕದಲ್ಲಿ ಇರ್ತೀನಿ. ನಿಮ್ಮ ಜೊತೆಗೆ ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ನಿರಂತರ ಫೋನ್ಗಳನ್ನ ರಿಸೀವ್ ಮಾಡೋವಂಥದ್ದು, ವಾಪಸ್ ಹೇಳೋ ಅಂಥದ್ದು, ಈ ಥರ ಸಂಪರ್ಕ ನಿಮ್ಮ ಜೊತೆಗಿರ್ತೀನಿ, ಒಟ್ಟಿಗೆ ಕೆಲಸ ಮಾಡ್ತೀನಿ. ನೀವೆಲ್ಲರೂ BJPಗೆ ಬೆಂಬಲಿಸಿ ಈ ಚುನಾವಣೆಯಲ್ಲಿ BJPಯನ್ನು ಅತ್ಯಂತ ಹೆಚ್ಚು ಮತದಿಂದ ಗೆಲ್ಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಇದು ತುಮಕೂರು ಆದರೆ ದಾವಣಗೆರೆ 3ನೇ ತಾಲೂಕು ಇರುತ್ತೆ. 32,000 ದಾವಣಗೆರೆ ಹರಿಹರ ಜಗಳೂರು ಹಳೆ ಚಿತ್ರದುರ್ಗ ಸರ್. ಇಲ್ಲ ಕೋಲಾರ ಚಿಕ್ಕಬಳ್ಳಾಪುರ 186 ಇದೆ, 180 ಇದೆ. ಈಗ ಇನ್ನೊಂದು 10 ಆಗುತ್ತೆ ಜಾಸ್ತಿ. ಅವರ ಒಂದು ಇದನ್ನ ಸಂಘಟನಾ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಆಯಿತು. ಸೊ ಅದಕ್ಕೋಸ್ಕರ ಇದೊಂದು ಪೂರ್ವಭಾವಿ ಸಭೆಯನ್ನು ನಡೆಸಲಿಕ್ಕೆ ಅವರು ಕಾರಣರಾಗಿ ಇಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ. ಸುರೇಶ್ ಅವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸ್ತಾರೆ. ಅದೇ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಸುರೇಶ್ ಅವರಿಗೆ, ವಸಂತ್ ಕುಮಾರ್ ಅವರು ಕೂಡ ಬಂದು ಕಾರ್ಯಕ್ರಮವನ್ನು ಹಾಗಾಗಿ ಅವ್ರಿಗೂ ಕೂಡ
ನಾವು ನಮ್ಮ ಪೂರ್ವಭಾವಿ ಸಭೆಯ ವತಿಯಿಂದ ವಂದನಾರ್ಪಣೆಯನ್ನು ಸಲ್ಲಿಸ್ತೇವೆ. ಮಾಧ್ಯಮ ಮಿತ್ರರು ಬಂದಿದ್ದಾರೆ ಇಲ್ಲಿ, ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಸಭೆಯ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸ್ತೇವೆ.